ಪಾಲಿಗೆ ಇವತ್ತೇ ಜಡ್ಜ್ಮೆಂಟ್ ಡೇ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಪಾಲಿಗೆ ಇವತ್ತಿನ ದಿನ ಬಹಳ ನಿರ್ಣಾಯಕ. ಅಧಿಕಾರ ಹಸ್ತಾಂತರದ ಬಗ್ಗೆ ಇವತ್ತು ಸೋನಿಯಾ ಗಾಂಧಿ ಏನ್ ಹೇಳ್ತಾರೆ ಅನ್ನುವಂತ ಪ್ರಶ್ನೆ, ಇವತ್ತೇ ತೀರ್ಪು ಹೊರಬೀಳುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ನಾವು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ, ಏನ್ ಡೈರೆಕ್ಷನ್ ಕೊಡ್ತದೆ, ಏನ್ ಇನ್ಸ್ಟ್ರಕ್ಷನ್ ಕೊಡ್ತದೆ, ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ನಾವಿಬ್ರು ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಕೇಳಿಸಿಕೊಂಡ್ರಲ್ವಾ, ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ಮಾತಿದು. ಎಲ್ಲಾ ಪ್ರಶ್ನೆಗಳಿಗೂ ಹೈಕಮಾಂಡ್ 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 ಅನ್ನೋ ಉತ್ತರ. ಮೂಲಗಳ ಪ್ರಕಾರ ಸಿದ್ದು ಡಿಕೆ ನಡುವೆ ಬರೀ ಉಪ್ಪಿಟ್ಟು, ಕೇಸರಿಬಾತ್, ಯೋಗಕ್ಷೇಮ ಇಷ್ಟೇ ಚರ್ಚೆ ನಡೆದಿತ್ತು. ಆ 30 ನಿಮಿಷಗಳ ಮೀಟಿಂಗ್ನಲ್ಲಿ ಅಧಿಕಾರ ಹಸ್ತಾಂತರ ಚರ್ಚೆ ನಡೆದೇ ಇಲ್ಲ. ಅಸಲಿ ಮಾತುಕತೆ ನಡೆಯೋದು ಇವತ್ತು. ಪವರ್ ಶೇರಿಂಗ್ ಫೈಟ್ನಲ್ಲಿ ಇವತ್ತೇ ಜಡ್ಜ್ಮೆಂಟ್. ಯಾರಿಗೆ ಶುಭ ತರಲಿದೆ ಭಾನುವಾರದ ಭವಿಷ್ಯ? ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದು ಕೇವಲ ಫೋಟೋಶೂಟ್ಗೆ ಮಾತ್ರ. ನಮ್ಮಿಬ್ಬರ ನಡುವೆ ಏನೂ ಇಲ್ಲ ಅನ್ನೋ ಸಂದೇಶ ಸಾರೋಕೆ ಮಾತ್ರ. ಹೈಕಮಾಂಡ್ ಹೇಳಿದಂತೆ ಸಿದ್ದು ಡಿಕೆಶಿ ನಿನ್ನೆ ಮೀಟಿಂಗ್ ಮಾಡಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಎಂದಿದ್ದಾರೆ. ಅಸಲಿಗೆ ಅಧಿಕಾರ ಹಸ್ತಾಂತರ ಭವಿಷ್ಯವನ್ನ ಇವತ್ತು ಸೋನಿಯಾ ಗಾಂಧಿ ನಿರ್ಧರಿಸಲಿದ್ದಾರೆ. ಹಿಂದೆ ಸೋನಿಯಾ ಜಡ್ಜ್ಮೆಂಟ್. ರಾಜ್ಯದ ಪವರ್ ಫೈಟ್ ಬಗ್ಗೆ ಇವತ್ತು ಸಂಜೆ 5 ಗಂಟೆಗೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಪವರ್ ಫೈಟ್ ಬಗ್ಗೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆಯಿಂದ ರಾಹುಲ್ ಗಾಂಧಿ ವರದಿ ಪಡೆದಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಕೂಡ ತಮ್ಮ ವರದಿಯನ್ನ ಸೋನಿಯಾ ಗಾಂಧಿಗೆ ಸಲ್ಲಿಸಲಿದ್ದಾರೆ. ಕುರ್ಚಿ ಗುದ್ದಾಟದ ಸಂಪೂರ್ಣ ಮಾಹಿತಿ ಪಡೆದ ಬಳಿಕ ಸೋನಿಯಾ ಗಾಂಧಿ ತಮ್ಮ ತೀರ್ಪು ಪ್ರಕಟಿಸಲಿದ್ದಾರೆ. ಅಧಿಕಾರ ಹಸ್ತಾಂತರನ ಅಥವಾ ಸಂಧಾನನ ಅನ್ನೋ ನಿರ್ಧಾರ ಘೋಷಿಸಲಿದ್ದಾರೆ. ವಾಗ್ದಾನ ನೆನಪಿಸಿದ ಸಹೋದರ ಸುರೇಶ್, ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ದಾರೆ, ಆ ಮಾತಿನಂತೆ ನಡ್ಕೋಬೇಕಾಗಿರುವಂತದ್ದು ಅವ್ರ ಕರ್ತವ್ಯ ಆಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದನ್ನ ಈಡೇರಿಸ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಕನಕಪುರ ಬಂಡೆಗೆ ನವೆಂಬರ್ 30 ನಿರ್ಣಾಯಕ. ಯಾಕೆಂದ್ರೆ ಇನ್ನು ಇವತ್ತು ನಾಳೆ ಒಳಗೆ ಅವ್ರಿಗೆ ಈ ಪಟ್ಟ ಸಿಕ್ಲಿಲ್ಲ ಅಂದ್ರೆ ಮತ್ತೆ ಈ ಜನ್ಮದಲ್ಲಿ ಅವರಿಗೆ ಮತ್ತೆ ಒಂದು ಮುಖ್ಯಮಂತ್ರಿಯ ಪದವಿ ಸಿಗೋದಿಲ್ಲ. ಡಿಕೆಶಿಗೆ ಗುರುಬಲದ ಮೇಲೆ ನಂಬಿಕೆ ಇದೆ. ಒಂದಷ್ಟು ಜ್ಯೋತಿಷಿಗಳು ನವೆಂಬರ್ 30ರ ಒಳಗೆ ಡಿಕೆಶಿಗೆ ಪಟ್ಟಾಭಿಷೇಕ ಆಗಬೇಕು ಎಂದಿದ್ದಾರೆ. ಹಾಗಾಗಿ ಅಧಿಕಾರಕ್ಕಾಗಿ ಡಿಕೆ ಹಠ ಹಿಡಿಯುವುದು ಬಹುತೇಕ ಖಚಿತವಾಗಿದೆ. ಅಲ್ಲದೆ ನಾಳೆ ಸಂಸದೀಯ ಅಧಿವೇಶನ ಶುರುವಾಗಲಿದೆ. ಅದಕ್ಕೂ ಮೊದಲೇ ರಾಜ್ಯದ ಸಂಘರ್ಷಕ್ಕೆ ಕೊನೆ ಹಾಡುವ ಒತ್ತಡದಲ್ಲಿ ಹೈಕಮಾಂಡ್ ಇದೆ. ಇವತ್ತಿನ ಡೆಡ್ಲೈನ್ ತಪ್ಪಿದ್ರೆ ಮುಂದೆಂದೂ ಈ ಮುಹೂರ್ತ ಸಿಗಲ್ಲ ಅನ್ನೋ ಆತಂಕವೂ ಡಿಕೆಗೆ ಇದೆ. ಹಾಗಾಗಿ ಇಂದು ಸುನಾಮಿ ಏಳುತ್ತಾ ಶಾಂತಿ ನೆಲೆಸುತ್ತಾ ಎನ್ನುವುದು ನಿರ್ಧಾರವಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಲಿಗೆ ಇವತ್ತೇ ಜಡ್ಜ್ಮೆಂಟ್ ಡೇ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಪಾಲಿಗೆ ಇವತ್ತಿನ ದಿನ ಬಹಳ ನಿರ್ಣಾಯಕ. ಅಧಿಕಾರ ಹಸ್ತಾಂತರದ ಬಗ್ಗೆ ಇವತ್ತು ಸೋನಿಯಾ ಗಾಂಧಿ ಏನ್ ಹೇಳ್ತಾರೆ ಅನ್ನುವಂತ ಪ್ರಶ್ನೆ, ಇವತ್ತೇ ತೀರ್ಪು ಹೊರಬೀಳುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ನಾವು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ, ಏನ್ ಡೈರೆಕ್ಷನ್ ಕೊಡ್ತದೆ, ಏನ್ ಇನ್ಸ್ಟ್ರಕ್ಷನ್ ಕೊಡ್ತದೆ, ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ನಾವಿಬ್ರು ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ.
ಕೇಳಿಸಿಕೊಂಡ್ರಲ್ವಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ಮಾತಿದು. ಎಲ್ಲಾ ಪ್ರಶ್ನೆಗಳಿಗೂ ಹೈಕಮಾಂಡ್ 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 ಅನ್ನೋ ಉತ್ತರ. ಮೂಲಗಳ ಪ್ರಕಾರ ಸಿದ್ದು ಡಿಕೆ ನಡುವೆ ಬರೀ ಉಪ್ಪಿಟ್ಟು, ಕೇಸರಿಬಾತ್, ಯೋಗಕ್ಷೇಮ ಇಷ್ಟೇ ಚರ್ಚೆ ನಡೆದಿತ್ತು. ಆ 30 ನಿಮಿಷಗಳ ಮೀಟಿಂಗ್ನಲ್ಲಿ ಅಧಿಕಾರ ಹಸ್ತಾಂತರ ಚರ್ಚೆ ನಡೆದೇ ಇಲ್ಲ. ಅಸಲಿ ಮಾತುಕತೆ ನಡೆಯೋದು ಇವತ್ತು. ಪವರ್ ಶೇರಿಂಗ್ ಫೈಟ್ನಲ್ಲಿ ಇವತ್ತೇ ಜಡ್ಜ್ಮೆಂಟ್. ಯಾರಿಗೆ ಶುಭ ತರಲಿದೆ ಭಾನುವಾರದ ಭವಿಷ್ಯ? ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದು ಕೇವಲ ಫೋಟೋಶೂಟ್ಗೆ ಮಾತ್ರ. ನಮ್ಮಿಬ್ಬರ ನಡುವೆ ಏನೂ ಇಲ್ಲ ಅನ್ನೋ ಸಂದೇಶ ಸಾರೋಕೆ ಮಾತ್ರ. ಹೈಕಮಾಂಡ್ ಹೇಳಿದಂತೆ ಸಿದ್ದು ಡಿಕೆಶಿ ನಿನ್ನೆ ಮೀಟಿಂಗ್ ಮಾಡಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಎಂದಿದ್ದಾರೆ. ಅಸಲಿಗೆ ಅಧಿಕಾರ ಹಸ್ತಾಂತರ ಭವಿಷ್ಯವನ್ನ ಇವತ್ತು ಸೋನಿಯಾ ಗಾಂಧಿ ನಿರ್ಧರಿಸಲಿದ್ದಾರೆ. ಹಿಂದೆ ಸೋನಿಯಾ ಜಡ್ಜ್ಮೆಂಟ್. ರಾಜ್ಯದ ಪವರ್ ಫೈಟ್ ಬಗ್ಗೆ ಇವತ್ತು ಸಂಜೆ 5 ಗಂಟೆಗೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಪವರ್ ಫೈಟ್ ಬಗ್ಗೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆಯಿಂದ ರಾಹುಲ್ ಗಾಂಧಿ ವರದಿ ಪಡೆದಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಕೂಡ ತಮ್ಮ ವರದಿಯನ್ನ ಸೋನಿಯಾ ಗಾಂಧಿಗೆ ಸಲ್ಲಿಸಲಿದ್ದಾರೆ. ಕುರ್ಚಿ ಗುದ್ದಾಟದ ಸಂಪೂರ್ಣ ಮಾಹಿತಿ ಪಡೆದ ಬಳಿಕ ಸೋನಿಯಾ ಗಾಂಧಿ ತಮ್ಮ ತೀರ್ಪು ಪ್ರಕಟಿಸಲಿದ್ದಾರೆ. ಅಧಿಕಾರ ಹಸ್ತಾಂತರನ ಅಥವಾ ಸಂಧಾನನ ಅನ್ನೋ ನಿರ್ಧಾರ ಘೋಷಿಸಲಿದ್ದಾರೆ. ವಾಗ್ದಾನ ನೆನಪಿಸಿದ ಸಹೋದರ ಸುರೇಶ್, ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ದಾರೆ. ಆ ಮಾತಿನಂತೆ ನಡ್ಕೋಬೇಕಾಗಿರುವಂತದ್ದು ಅವ್ರ ಕರ್ತವ್ಯ ಆಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದನ್ನ ಈಡೇರಿಸ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಕನಕಪುರ ಬಂಡೆಗೆ ನವೆಂಬರ್ 30 ನಿರ್ಣಾಯಕ. ಯಾಕೆಂದ್ರೆ ಇನ್ನು ಇವತ್ತು ನಾಳೆ ಒಳಗೆ ಅವ್ರಿಗೆ ಈ ಪಟ್ಟ ಸಿಕ್ಲಿಲ್ಲ ಅಂದ್ರೆ ಮತ್ತೆ ಈ ಜನ್ಮದಲ್ಲಿ ಅವ್ರಿಗೆ ಮತ್ತೆ ಒಂದು ಮುಖ್ಯಮಂತ್ರಿಯ ಪದವಿ ಸಿಗೋದಿಲ್ಲ. ಡಿಕೆಶಿಗೆ ಗುರುಬಲದ ಮೇಲೆ ನಂಬಿಕೆ ಇದೆ. ಒಂದಷ್ಟು ಜ್ಯೋತಿಷಿಗಳು ನವೆಂಬರ್ 30ರ ಒಳಗೆ ಡಿಕೆಶಿಗೆ ಪಟ್ಟಾಭಿಷೇಕ ಆಗಬೇಕು ಎಂದಿದ್ದಾರೆ. ಹಾಗಾಗಿ ಅಧಿಕಾರಕ್ಕಾಗಿ ಡಿಕೆ ಹಠ ಹಿಡಿಯುವುದು ಬಹುತೇಕ ಖಚಿತವಾಗಿದೆ. ಅಲ್ಲದೆ ನಾಳೆ ಸಂಸದೀಯ ಅಧಿವೇಶನ ಶುರುವಾಗಲಿದೆ. ಅದಕ್ಕೂ ಮೊದಲೇ ರಾಜ್ಯದ ಸಂಘರ್ಷಕ್ಕೆ ಕೊನೆ ಹಾಡುವ ಒತ್ತಡದಲ್ಲಿ ಹೈಕಮಾಂಡ್ ಇದೆ. ಇವತ್ತಿನ ಡೆಡ್ಲೈನ್ ತಪ್ಪಿದ್ರೆ ಮುಂದೆಂದೂ ಈ ಮುಹೂರ್ತ ಸಿಗಲ್ಲ ಅನ್ನೋ ಆತಂಕವೂ ಡಿಕೆಗೆ ಇದೆ. ಹಾಗಾಗಿ ಇಂದು ಸುನಾಮಿ ಏಳುತ್ತಾ ಶಾಂತಿ ನೆಲೆಸುತ್ತಾ ಎನ್ನುವುದು ನಿರ್ಧಾರವಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಲಿಗೆ ಇವತ್ತೇ ಜಡ್ಜ್ಮೆಂಟ್ ಡೇ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಪಾಲಿಗೆ ಇವತ್ತಿನ ದಿನ ಬಹಳ ನಿರ್ಣಾಯಕ. ಅಧಿಕಾರ ಹಸ್ತಾಂತರದ ಬಗ್ಗೆ ಇವತ್ತು ಸೋನಿಯಾ ಗಾಂಧಿ ಏನ್ ಹೇಳ್ತಾರೆ ಅನ್ನುವಂತ ಪ್ರಶ್ನೆ, ಇವತ್ತೇ ತೀರ್ಪು ಹೊರಬೀಳುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ನಾವು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ, ಏನ್ ಡೈರೆಕ್ಷನ್ ಕೊಡ್ತದೆ, ಏನ್ ಇನ್ಸ್ಟ್ರಕ್ಷನ್ ಕೊಡ್ತದೆ, ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಪಕ್ಷದ ವರಿಷ್ಠರು, ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ನಾವಿಬ್ರು ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಕೇಳಿಸಿಕೊಂಡ್ರಲ್ವಾ? ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ಮಾತಿದು. ಎಲ್ಲಾ ಪ್ರಶ್ನೆಗಳಿಗೂ ಹೈಕಮಾಂಡ್ 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 ಅನ್ನೋ ಉತ್ತರ. ಮೂಲಗಳ ಪ್ರಕಾರ ಸಿದ್ದು ಡಿಕೆ ನಡುವೆ ಬರೀ ಉಪ್ಪಿಟ್ಟು, ಕೇಸರಿಬಾತ್, ಯೋಗಕ್ಷೇಮ ಇಷ್ಟೇ ಚರ್ಚೆ ನಡೆದಿತ್ತು. ಆ 30 ನಿಮಿಷಗಳ ಮೀಟಿಂಗ್ನಲ್ಲಿ ಅಧಿಕಾರ ಹಸ್ತಾಂತರ ಚರ್ಚೆ ನಡೆದೇ ಇಲ್ಲ. ಅಸಲಿ ಮಾತುಕತೆ ನಡೆಯೋದು ಇವತ್ತು. ಪವರ್ ಶೇರಿಂಗ್ ಫೈಟ್ನಲ್ಲಿ ಇವತ್ತೇ ಜಡ್ಜ್ಮೆಂಟ್. ಯಾರಿಗೆ ಶುಭ ತರಲಿದೆ ಭಾನುವಾರದ ಭವಿಷ್ಯ? ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದು ಕೇವಲ ಫೋಟೋಶೂಟ್ಗೆ ಮಾತ್ರ. ನಮ್ಮಿಬ್ಬರ ನಡುವೆ ಏನೂ ಇಲ್ಲ ಅನ್ನೋ ಸಂದೇಶ ಸಾರೋಕೆ ಮಾತ್ರ. ಹೈಕಮಾಂಡ್ ಹೇಳಿದಂತೆ ಸಿದ್ದು ಡಿಕೆಶಿ ನಿನ್ನೆ ಮೀಟಿಂಗ್ ಮಾಡಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧ ಎಂದಿದ್ದಾರೆ.
ಅಸಲಿಗೆ ಅಧಿಕಾರ ಹಸ್ತಾಂತರ ಭವಿಷ್ಯವನ್ನ ಇವತ್ತು ಸೋನಿಯಾ ಗಾಂಧಿ ನಿರ್ಧರಿಸಲಿದ್ದಾರೆ. ಹಿಂದೆ ಸೋನಿಯಾ ಜಡ್ಜ್ಮೆಂಟ್. ರಾಜ್ಯದ ಪವರ್ ಫೈಟ್ ಬಗ್ಗೆ ಇವತ್ತು ಸಂಜೆ 5 ಗಂಟೆಗೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಪವರ್ ಫೈಟ್ ಬಗ್ಗೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆಯಿಂದ ರಾಹುಲ್ ಗಾಂಧಿ ವರದಿ ಪಡೆದಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಕೂಡ ತಮ್ಮ ವರದಿಯನ್ನ ಸೋನಿಯಾ ಗಾಂಧಿಗೆ ಸಲ್ಲಿಸಲಿದ್ದಾರೆ. ಕುರ್ಚಿ ಗುದ್ದಾಟದ ಸಂಪೂರ್ಣ ಮಾಹಿತಿ ಪಡೆದ ಬಳಿಕ ಸೋನಿಯಾ ಗಾಂಧಿ ತಮ್ಮ ತೀರ್ಪು ಪ್ರಕಟಿಸಲಿದ್ದಾರೆ. ಅಧಿಕಾರ ಹಸ್ತಾಂತರನ ಅಥವಾ ಸಂಧಾನನ ಅನ್ನೋ ನಿರ್ಧಾರ ಘೋಷಿಸಲಿದ್ದಾರೆ. ವಾಗ್ದಾನ ನೆನಪಿಸಿದ ಸಹೋದರ ಸುರೇಶ್. ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ದಾರೆ, ಆ ಮಾತಿನಂತೆ ನಡ್ಕೋಬೇಕಾಗಿರುವಂತದ್ದು ಅವ್ರ ಕರ್ತವ್ಯ ಆಗಿದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನ ಈಡೇರಿಸ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಕನಕಪುರ ಬಂಡೆಗೆ ನವೆಂಬರ್ 30 ನಿರ್ಣಾಯಕ. ಯಾಕೆಂದ್ರೆ ಇನ್ನು ಇವತ್ತು ನಾಳೆ ಒಳಗೆ ಅವ್ರಿಗೆ ಈ ಪಟ್ಟ ಸಿಕ್ಲಿಲ್ಲ ಅಂದ್ರೆ ಮತ್ತೆ ಈ ಜನ್ಮದಲ್ಲಿ ಅವ್ರಿಗೆ ಮತ್ತೆ ಒಂದು ಮುಖ್ಯಮಂತ್ರಿಯ ಪದವಿ ಸಿಗೋದಿಲ್ಲ. ಡಿಕೆಶಿಗೆ ಗುರುಬಲದ ಮೇಲೆ ನಂಬಿಕೆ ಇದೆ. ಒಂದಷ್ಟು ಜ್ಯೋತಿಷಿಗಳು ನವೆಂಬರ್ 30ರ ಒಳಗೆ ಡಿಕೆಶಿಗೆ ಪಟ್ಟಾಭಿಷೇಕ ಆಗಬೇಕು ಎಂದಿದ್ದಾರೆ. ಹಾಗಾಗಿ ಅಧಿಕಾರಕ್ಕಾಗಿ ಡಿಕೆ ಹಠ ಹಿಡಿಯುವುದು ಬಹುತೇಕ ಖಚಿತವಾಗಿದೆ. ಅಲ್ಲದೆ ನಾಳೆ ಸಂಸದೀಯ ಅಧಿವೇಶನ ಶುರುವಾಗಲಿದೆ. ಅದಕ್ಕೂ ಮೊದಲೇ ರಾಜ್ಯದ ಸಂಘರ್ಷಕ್ಕೆ ಕೊನೆ ಹಾಡುವ ಒತ್ತಡದಲ್ಲಿ ಹೈಕಮಾಂಡ್ ಇದೆ. ಇವತ್ತಿನ ಡೆಡ್ಲೈನ್ ತಪ್ಪಿದ್ರೆ ಮುಂದೆಂದೂ ಈ ಮುಹೂರ್ತ ಸಿಗಲ್ಲ ಅನ್ನೋ ಆತಂಕವೂ ಡಿಕೆಗೆ ಇದೆ. ಹಾಗಾಗಿ ಇಂದು ಸುನಾಮಿ ಏಳುತ್ತಾ ಶಾಂತಿ ನೆಲೆಸುತ್ತಾ ಎನ್ನುವುದು ನಿರ್ಧಾರವಾಗುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.